ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಿಜಿ ಮುಂದೆ ಕುಡಿಬೇಡ ಎಂದಿದ್ದಕ್ಕೆ ಮಾಲೀಕನ ಕೊಲೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಈ ಘಟನೆ ನಡೆದಿದೆ. ಮಾಧವ್ ಮೆಟ್ಲಿ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಇನ್ನು ಬ್ಯಾಟ್ನಿಂದ ಹೊಡೆದು ಇಬ್ಬರು ಆ ಮಾಲೀಕನನ್ನ ಕೊಂದಿದ್ದಾರೆ. ಪಿಜಿ ಮುಂದೆ ಕುಡಿಬೇಡ ಅಂತ ಹೇಳಿದ್ದಕ್ಕೆ ಮಾಲೀಕನನ್ನ ಕೊಲೆ ಮಾಡಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಈ ಘಟನೆ ನಡೆದಿದೆ. 40 ವರ್ಷದ ಮಾಧವ್ ಮೆಟ್ಲಿ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಬ್ಯಾಟ್ನಿಂದ ಹೊಡೆದು ಇಬ್ಬರು ಆತನನ್ನ ಕೊಂದಿದ್ದಾರೆ. ಕಸ್ತೂರಿಬಾ ನಗರದಲ್ಲಿ ಪಿಜಿ ನಡೆಸ್ತಾ ಇದ್ದ ಮೃತ ಮಾಧವ್ ಪಿಜಿ ಮುಂದೆ ಕುಡಿದು ಮಾತಾಡಿಕೊಳ್ತಾ ಇದ್ದ ಆರೋಪಿಗಳು. ಇದೇ ವೇಳೆ ಮಾಧವ್ ಪ್ರಶ್ನೆಯನ್ನ ಮಾಡಿದ್ದ. ಪಿಜಿ ಮಾಲೀಕನ ಜೊತೆ ಗಲಾಟೆ ನಡೆದಿದೆ. ಬಳಿಕ ಆತನನ್ನ ಬ್ಯಾಟ್ನಿಂದ ಹೊಡೆದು ಎಸ್ಕೇಪ್ ಆಗಿದ್ದಾರೆ ಆ ಆರೋಪಿಗಳು. ನಂತರ ಮಾಧವ್ ಮೆಟ್ಲಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮಾಧವ್ ಮೆಟ್ಲಿ ಸಾವನ್ನಪ್ಪಿದ್ದಾನೆ. ಸದ್ಯ ಈಗಾಗಲೇ ಆರೋಪಿಗಳನ್ನ ಬಂಧಿಸಿ ತನಿಖೆಯನ್ನ ಪೊಲೀಸರು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಪಿಜಿ ಮುಂದೆ ಕುಡಿಬೇಡ ಅಂತ ಹೇಳಿದ್ದಕ್ಕೆ ಆ ಪಿಜಿ ಮಾಲೀಕನನ್ನ ಆ ಇಬ್ಬರು ಆರೋಪಿಗಳು ಸೇರಿ ಕೊಂದಿರುವಂಥದ್ದು. ಈಗಾಗಲೇ ಪಿಜಿ ಮುಂದೆ ಕುಡಿದು ಇಬ್ಬರು ಕೂಡ ಆ ಆರೋಪಿಗಳು ಮಾತನಾಡ್ಕೊಳ್ತಾ ಇದ್ರು. ಪಿಜಿಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಕುಡಿಬೇಡ ಅಂತ ಆ ಮಾಧವ್ ಮೆಟ್ಲಿ, ಆ ಪಿಜಿ ಮಾಲೀಕ ಮಾಧವ್ ಮೆಟ್ಲಿ ಬುದ್ಧಿವಾದನ್ನ ಹೇಳಿದ್ದಾನೆ. ಇಲ್ಲಿ ಕುಡಿಬೇಡಿ, ಬೇರೆ ಕಡೆ ಹೋಗಿ ಕುಡೀರಿ ಅಂತ ಹೇಳಿದ್ದಾನೆ. ಅಷ್ಟೇ ಹೇಳಿದ್ದಕ್ಕೆ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಬ್ಯಾಟ್ನಿಂದ ಹಿಗ್ಗಾಮುಗ್ಗ ಆ ಆರೋಪಿಗಳು, ಆ ಇಬ್ಬರು ಆರೋಪಿಗಳು ಹಿಗ್ಗಾಮುಗ್ಗ ಥಳಿಸಿರುವಂಥದ್ದು. ಈ ಥಳಿಸಿದ್ದಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಎಸ್.ಕೆ. ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ನೋಡ್ತಾ ಇರ್ಬೋದು, ಪಿಜಿ ಮುಂದೆ ಕುಡಿಬೇಡ ಅಂತ ಹೇಳಿದ್ದಕ್ಕೆ ಆ ಇಬ್ಬರು ಆರೋಪಿಗಳು ಆತನನ್ನ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಆತ ಸಾವನ್ನಪ್ಪಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನಿರ್ತಕ್ಕಂಥ ಕಸ್ತೂರ್ಬಿ ನಗರದ ಒಂದು ಪಿಜಿ ಮುಂದೆ ಈ ಒಂದು ಘಟನೆ ನಡೆದಿದೆ. ಅಲ್ಲಿನ ಶ್ರೀ ಲಕ್ಷ್ಮೀ ನರಸಿಂಹ ಅಂತಕ್ಕಂಥ ಒಂದು ಪಿಜಿ, ಆ ಲೇಡೀಸ್ ಪಿಜಿಯ ಮುಂದೆ ಇಬ್ಬರು ಯುವಕರು ಒಂದು ಬಂದು ಮದ್ಯಪಾನವನ್ನ ಸಹ ಮಾಡ್ತಾ ಇದ್ರು. ಅದನ್ನ ಕಂಡಂತ ಪಿಜಿಯ ಮಾಲೀಕರಾದಂತವರು ಪ್ರಶ್ನೆಯನ್ನ ಸಹ ಮಾಡ್ತಾರೆ. ಇಲ್ಲಿ ಏನು ಹೆಣ್ಣು ಮಕ್ಕಳು ವಾಸವಾಗಿದ್ದಾರೆ ಪಿಜಿಯಲ್ಲಿ, ಈ ಪಿಜಿಯ ಮುಂದೆ ನೀವು ಕುಡಿದು ಗಲಾಟೆ ಮಾಡಿದ್ರೆ ಅವರ ಒಂದು ಭದ್ರತೆಗೆ ತೊಂದರೆ ಆಗುತ್ತೆ, ಜೊತೆಗೆ ಹೆಣ್ಣು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಅಲ್ಲಿ ಕುಡಿಯಬಾರ್ದು ಅನ್ನೋ ರೀತಿಯಾಗಿ ಒಂದು ಗಲಾಟೆಯನ್ನ ಸಹ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಬ್ರು ಆರೋಪಿಗಳಾದಂತ ಏನು ಯುವಕರಿದ್ರು ಅವರು ಬಂದು ಇವರ ಮೇಲೆ ಆರೋಪಿಯಾದಂತ ರಾಕೇಶ್ ಮತ್ತೆ ಡಾನ್ ಬ್ರೈಸನ್ ಅಂತಕ್ಕಂಥವ್ರು ಆ ಮಾಧವ ಅನ್ನೋರ ಮೇಲೆ ಏನು ಬ್ಯಾಟ್ ಇಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ಸಹ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಂತ ಪಿಜಿಯ ಮಾಲೀಕ ಆದಂತ ಮಾಧವ್ ಮೆಟ್ಲಿ ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನ ಸಹ ಮಾಡ್ತಾರೆ. ಆದ್ರೆ ಆಸ್ಪತ್ರೆಗೆ ಸಾಗಿಸಿದಾಗ ಅವ್ರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಪೊಲೀಸರಿಂದ ಲಭ್ಯವಾಗಿರ್ತಕ್ಕಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಏನು ಅಲ್ಲಿನ ಕೆಲ ಸ್ಥಳೀಯರು ಪೊಲೀಸರಿಗೆ 112ಗೆ ಫೋನ್ ಮಾಡಿ ಪೊಲೀಸರಿಗೆ ಸುದ್ದಿಯನ್ನ ಮುಟ್ಟಿಸ್ತಾರೆ. ಸ್ಥಳಕ್ಕೆ ಹೋದಂತ ಪೊಲೀಸರು ಆರೋಪಿಗಳನ್ನ ಇನ್ನು ತಲೆ ಮುಡಿಸ್ಕೊಂಡಿದ್ದು ಸಹ ಕೆಲವೇ ಗಂಟೆಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಇಬ್ಬರು ಆರೋಪಿಗಳಾದಂತ ರಾಕೇಶ್ ಮತ್ತೆ ಡಾನ್ ಬ್ರೈಟ್ಸನ್ ಅಂತಕ್ಕಂಥ ಇಬ್ಬರನ್ನು ಸಹ ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಕ್ಷುಲ್ಲಕ ಕಾರಣಕ್ಕೆ ಅಂದ್ರೆ ಪಿಜಿಯ ಮುಂದೆ ಕುಡಿಯಬೇಡಿ ಎಂದಿದ್ದೇ ತಪ್ಪಿಗೆ ಅಷ್ಟಕ್ಕೆ ಆಕ್ರೋಶಗೊಂಡಂತ ಇಬ್ಬರು ಆರೋಪಿಗಳು ಒಂದು ಬ್ಯಾಟ್ ಇಂದ ಮಾರಣಾಂತಿಕವಾಗಿ ನಡೆಸಿ ಒಂದು ಪಿಜಿ ಮಾಲೀಕರನ್ನ ಕೊಲೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 103 ಅಂದ್ರೆ ಏನು ಮರ್ಡರ್ ಸೆಕ್ಷನ್ BNS ಅಡಿಯಲ್ಲಿ ಕೊಲೆ ಕೇಸನ್ನ ದಾಖಲು ಮಾಡಿಕೊಂಡು ಇಬ್ಬರು ಆರೋಪಿಗಳನ್ನ ಬಂಧಿಸಿರ್ತಕ್ಕಂಥ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.